ಫಸ್ಟ್ ಆಫ್ ಆಲ್ ಅವತ್ತು ಕಿತ್ತೂರು ಉತ್ಸವದ ಬಗ್ಗೆ ಉತ್ಸವ ದಿನ ಏನು ಕೆಲವೊಂದಿಷ್ಟು ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ, ಅದು ಶುದ್ಧ ಕಪೋಲ ಕಲ್ಪಿತ ಸುಳ್ಳು. ನನಗೆ ಮತ್ತು ಉಪನಿರ್ದೇಶಕಿ ಶ್ರೀಮತಿ ವಿದ್ಯಾವತಿ ಭಜಂತ್ರಿಯವರಿಗೆ ವಾಗ್ವಾದ ಆಗಿರೋದು ಟೈಮಿನ ವಿಚಾರವಾಗಿ, ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳ ಬಗ್ಗೆ ಅಲ್ಲ. ನೀವು ನಿಮ್ಮ ಹತ್ರ ಎಲ್ಲರ ಹತ್ರನೂ ಇನ್ವಿಟೇಷನ್ ಕಾರ್ಡ್ ಇದೆ, ಟೈಮ್ ತೆಗೆದು ನೋಡಿ. 9:00ವರೆಗೆ ಆ ಪ್ರೋಗ್ರಾಮ್ ಮುಗಿಬೇಕಾಗಿತ್ತು. ಅದ್ರ ಬಗ್ಗೆ ನಾವು ಆಲ್ರೆಡಿ ವಿದ್ಯಾರ್ಥಿಯವ್ರ ಹತ್ರ ಮಾತಾಡಿದ್ವಿ. ಅವರು 10:00ವರೆಗೆ ಕೊಡ್ತೀನಿ ಅಂತ ಹೇಳಿದರು. ಅವ್ರದ್ದು ಕೂಡ ಏನು ತಪ್ಪಿಲ್ಲ ಇದರಲ್ಲಿ, ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ನಾವು ಇಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನು ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜ್ ಅಂತ ಮಾಡ್ತಾ ಇರೋದು ತಪ್ಪು. ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್, ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್. ನಮ್ಮ ಪೊಲೀಸರು 3 ದಿವಸದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮಗೆ ಆ ಕಾರ್ಯಕ್ರಮವನ್ನು ಇನ್ವಿಟೇಷನ್ ಪ್ರಕಾರ ಬೇಗ ಮುಗಿಸಿ ನಮ್ಮ ಪೊಲೀಸರಿಗೆ ಕಳಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ತಾವುಗಳು ನೋಡಿದ್ದೀರಿ, ಬಾಳು ಬೆಳಗುಂದಿ ಮತ್ತು ನಮ್ಮ ಹನುಮಂತ್ ಅವರ ಪ್ರೋಗ್ರಾಮ್ ಸಂದರ್ಭದಲ್ಲಿ ಸುಮಾರು ಜನಜಂಗುಳಿಯಾಗಿ ಹಿಂದುಗಡೆ ಇಲೆಕ್ಟ್ರಿಕಲ್ ಪೋಲ್ಗಳ ಮೇಲೆಲ್ಲ ಹತ್ತುತ್ತಾ ಇದ್ದರು. ಅದ್ರ ಬಗ್ಗೆ ವೇದಿಕೆ ಮೇಲಿಂದ ಅನೌನ್ಸ್ ಕೂಡ ಮಾಡ್ತಾಯಿದ್ರು, ನೀವು ಇಳಿಯೋವರೆಗೂ ಅಲ್ಲಿ ನಾವು ಮಾಡಲ್ಲ ಹಾಗೆ ಹೀಗೆ ಅಂತ. ಪೊಲೀಸರು ಆಲ್ರೆಡಿ ಹರಸಾಹಸ ಪಡ್ತಾಯಿದ್ರು. ಹಾಗಾಗಿ ವೇಳೆ ಪ್ರಕಾರ ಬೇಗ ಮುಗಿಸಿ ಅಂತ ನಾವು ಹೇಳಿದ್ದೆ ಹೊರತು, ಕನ್ನಡಿಗ ಅಂತ ಹೇಳಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿಬಿಟ್ಟು ಮಾಡುವಂಥ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಮತ್ತು ಒಬ್ಬ ಕನ್ನಡಿಗನಾಗಿ ನನಗೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಅಭಿಮಾನ ಇದೆ ಮತ್ತು ಯಾವಾಗಲೂ ಕೂಡ ಅದನ್ನು ಎತ್ತಿ ಹಿಡಿದಿದ್ದೀವಿ ಯಾವುದೇ ಸಂದರ್ಭದಲ್ಲೂ. ಸೊ ಅನವಶ್ಯಕವಾಗಿ ಇದನ್ನು ಲ್ಯಾಂಗ್ವೇಜ್ ಅಂತ ಹೇಳಿ ಭಾಷಾ ವಿಚಾರ ಅಂತ ತಂದು ಮಾಡ್ತಾ ಇರೋದು ಸರಿ ಅಲ್ಲ. ಇದು ಹೀಗೆ ಈಗ ನನಗೆ ನೀವು ಕೇಳಿದ್ದೀರಿ, ನಾನು ನನ್ನ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದೀನಿ. ಇದ್ರ ಮೀರಿ ಬಿಟ್ಟು ಮತ್ತೆ ಅದು ಕನ್ನಡದ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಕಾನೂನು ಪ್ರಕಾರ ಅಂದರೆ ವೈಯಕ್ತಿಕವಾಗಿ, ಇದು ಇಲಾಖೆ ವಿಚಾರ ಅಲ್ಲ, ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ನಾನು ಹೂಡಬೇಕಾಗುತ್ತೆ.